ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬಿಟ್ಟೆನೆಂದಡೆ ಬಿಡದಿ ಮಾಯೆ, ಬಿಡದಿದ್ದಡೆ ಬೆಂಬತ್ತಿತ್ತು ಮಾಯೆ. ಯೋಗಿಗೆ ಯೋಗಿಣಿಯಾಯಿತು ಮಾಯೆ, ಸವಣಂಗೆ ಸವಣಿಯಾಯಿತು ಮಾಯೆ. ಯತಿಗೆ ಪರಾಕಿಯಾಯಿತು ಮಾಯೆ, ನಿನ್ನ ಮಾಯೆಗೆ ನಾನಂಜುವಳಲ್ಲ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮಾಣೆ. ಮಾಯೆ ಇಲ್ಲಿವರೆಗೆ ನಾವು ನೋಡಿದ ಹಾಗೆ ಒಂದು ತಪ್ಪು ತಿಳುವಳಿಕೆ, ಭ್ರಾಂತಿ. ಅದರ ವ್ಯಾಖ್ಯಾನ ಶಾಸ್ತ್ರಗಳ ಪ್ರಕಾರ ಇರುವುದನ್ನು ಇಲ್ಲೆನಿಸುವುದು, ಇಲ್ಲದಿರುವುದನ್ನು ಉಂಟೆನಿಸುವುದು. ಇರುವುದನ್ನು ಇಲ್ಲೆನಿಸುವುದು, ಇಲ್ಲದಿರುವುದನ್ನು ಉಂಟೆನಿಸುವುದು. ಇದು ಮಾಯೆಯ ವ್ಯಾಖ್ಯೆ. ಮಾಯೆಗೊಳಗಾಗಿದೆ ಅಂದರೆ ಇಲ್ಲದು ಇರುವಂತೆ ಕಾಣುತ್ತದೆ, ಇಲ್ಲದ್ದು ಇರುವಂತೆ ಕಾಣುತ್ತದೆ, ಇರುವುದು ನೋಡ್ರಿ ಹೇಳೋದ್ರೊಳಗೆ ಮಾಯೆ ಆಗಿಬಿಡ್ತದೆ. ಹಾಗೆ ಇಲ್ಲದ ಸಂಸಾರವನ್ನು ಉಂಟೆನಿಸುವುದು, ಉಳ್ಳ ಸತ್ಯವನ್ನು ಇಲ್ಲೆನಿಸುವುದು. ಸಂಸಾರನೇ ಸತ್ಯ ಅನ್ನಿಸ್ತದೆ, ಅದರೊಳಗಿರ್ತಕ್ಕಂತಹ ಪರಮಾತ್ಮನನ್ನು ಇಲ್ಲೆನಿಸ್ತದೆ. ಇದು ಒಂದು ವೇಳೆ ನಾವು ಯಾವುದೇ ಆಗಲಿ ಬಿಟ್ಟೆವು ಅಂತ ಕೂಡಲೇ ಬೆನ್ನತ್ತಿ ಬರ್ತದೆ. ಒಂಥರ ನಾಯಿ ಇದ್ದ ಹಾಗೆ ಮಾಯೆ ಅಂದರೆ. ನೀವು ಬಿಟ್ಟಿವಿ ಅದಕ್ಕಿಂತನೂ ಸ್ಪೀಡಾಗಿ ಬಿಟ್ಟಿವಿ ಅಂತ ಅದನ್ನು ಬಿಟ್ಟು ಓಡೋಕ್ಕೆ ಶುರು ಮಾಡಿದ್ರೆ ನಮ್ಗಿಂತ ಸ್ಪೀಡ್ ಓಡ್ತದದು. ನಾಯಿ ಬೆನ್ನತ್ತಿರ ನೋಡ್ತಿರಲ್ಲ ನೀವು, ನಾಯಿ ಭೇಟಿ ಆದಾಗ ಏನು ಹೇಳ್ತಾರೆ, ಭಾಳ ಜೋರಾಗಿ ಓಡಬೇಡ ಸುಮ್ಮನೆ ನಿಂತು ಬಿಡು ಅಂತಾರೆ. ಹಂಗೆ ಮಾಯೇನು ಇದು, ನಾ ಇದು ಬಿಟ್ಟೆ, ಅದು ಬಿಟ್ಟೆ, ಮನೆ ಬಿಟ್ಟೆ, ಹೊಲ ಬಿಟ್ಟೆ, ಹೆಂಡತಿ ಬಿಟ್ಟೆ, ಮಕ್ಕಳು ಬಿಟ್ಟೆ, ಉಪ್ಪಿನಕಾಯಿ ಬಿಟ್ಟೆ, ರೊಟ್ಟಿ ಬಿಟ್ಟೆ ಅಂದರೆ ಯಾವ್ಯಾವ್ದು ನೀವು ಬಿಟ್ಟಿರಂತೀರಲ್ಲ, ಬಿಟ್ಟು ಒಂದು ಗಳಿಗೆನೇ ಮುಂದೆ ಬಂದ ಕಾಡಕ್ಕೆ ಶುರು ಮಾಡ್ತದೆ. ಬಿಟ್ಟಿವಿ ಅಂದಿವಲ್ಲೋ, ಇಡೀ ದಿನ ಉಪವಾಸ ಇದ್ದಿದ್ದ ದಿನ ಎಲ್ಲರಿಗೂ ಕರೆ ಹೇಳ್ರಿ ಏನು ನೆನಪಿರ್ತದೆ? ಊಟನೇ ನೆನಪು ಬರ್ತದೆ. ಒಬ್ಬ ಮಹಾನುಭಾವರು ಭಾಳ ಚಂದ ಬರೀತಾರೆ, ಉಪವಾಸ ಇದ್ದಾಗ ರೋಡಿನ ಮೇಲೆ ಹೋಗಾಗ ಬರೀ ಹೋಟೆಲೇ ಕಾಣಿಸ್ತಾವಂತ. ಹೋಟೆಲ್ ಮೆನುನೇ ಕಾಣಿಸ್ತಾವೆ. ಯಾವುದು ಒಳಗೆ ಕೊರತೆ ಬೀಳ್ತದಲ್ಲ ಅದು ಕಾಣುತ್ತದೆ. ಅದಕ್ಕೇನೆ ಭಾಳ ಸೂಕ್ಷ್ಮವಾಗಿ ಒಂದು ಮನೋವಿಜ್ಞಾನಿಯಾಗಿ ಅಕ್ಕ ಮಾತಾಡ್ತಾಳೆ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟರೆ ಬಿಡದಿದ್ದಡೆ ಬೆಂಬತ್ತಿತ್ತು ಮಾಯೆ. ಇರಲಿ ಬಿಡು ಏನು ಮಾಡ್ತದಂತ ಹಂಗೆ ಹೊಂಟಿವ, ಅದಕ್ಕೆ ಕಾಲು ತೊಡಕಾಗಿಬಿಡ್ತದೆ, ಬೆನ್ನು ಹತ್ತಿ ಬಿಡ್ತದೆ, ನಮಗೆ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಸುಮ್ಮನೆ ಇದ್ದರೆ ಹಿಂದೆ ಮುಂದೆ ಬರಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕಾಗಿ ಎಲ್ಲ ಸುವರ್ಣ ಮಾಧ್ಯಮ ಅಂತ ಹೇಳ್ತಾರೆ. ಅದಕ್ಕೆ ನಡುವಿನ ದಾರಿ ಆರಿಸ್ಕೊಂಡ್ಬಿಟ್ರು ಶರಣರು. ಬಿಟ್ಟೇನೂ ಇಲ್ಲ, ಬಿಡಲಾರೇನೂ ಇಲ್ಲ. ಹೇಗೆ ಬರ್ತದೋ ಜೀವನ ಹಾಗೆ ತೊಗೊಂಡೋದ್ರು. ಇಲ್ಲದಿದ್ದರೆ ಅದೇ ಒಂದು ಮಾಯೆಯಾಗಿ ನಮಗೆ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದೇ ಹೇಳ್ತಾಳೆ ಅಕ್ಕ, ಯೋಗಿಗೆ ಯೋಗಿಣಿಯಾಗಿ ಕಾಡಿತ್ತು ಮಾಯೆ. ಯೋಗಿಯಾಗಿ ಹೋಗ್ತೀನಿ ಅಂತ ಪಥದಲ್ಲಿ, ವೈರಾಗ್ಯ ಪಥದಲ್ಲಿ ಹೋದರೆ ನಾ ಯೋಗಿಣಿ ಇದ್ದೀನಂತ ಬರ್ತದೆ. ಹಂಗೆ ಎಷ್ಟು ಮಂದಿ ಕಾಡಿಲ್ಲ? ಯೋಗಿಗಳ ಜೊತೆಗೆ ಯೋಗಿಣಿ ವೇಷ ಹಾಕ್ಕೊಂಡು ಬರ್ತದೆ. ಸವಣಂಗೆ ಸವಣಿ ಆಗಿ ಕಾಡಿತ್ತು ಮಾಯೆ. ಸನ್ಯಾಸಿಯಾಗಿ ಹೋದರೆ ಸನ್ಯಾಸಿಯಾಗಿ ಬರ್ತದೆ, ಭಕ್ತರಾಗಿ ಹೋದರೆ ನಾವು ಭಕ್ತರೇ ಇದ್ದೀವಿ, ನೀವು ಇದ್ದಲ್ಲಿ ನಾವು ನೋಡ್ರಿ ನಾವು ಅಲ್ಲಿಗೆ ಬರ್ತೀವಿ, ನಾವು ಅಲ್ಲೇ ಕೂಡ್ತೀವಿ, ಅದೇ ಮಾಡ್ತೀವಿ, ನೀವು ಮಾಡಿದಂಗೆ ಪೂಜಾ ಮಾಡ್ತೀವಿ. ಹೀಗೆ ಎಲ್ಲೆಲ್ಲೆಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲೆಲ್ಲ ಅದರ ವೇಷನೇ ಹಾಕ್ಕೊಂಡು ಬಂದು ನಮಗೆ ಮಾಡ್ತದೆ. ಆದರೆ ಅಕ್ಕ ಎಷ್ಟು ಜಾಗೃತ ಚೇತನ ಅಂದರೆ ಯಾವ್ಯಾವ ರೀತಿಯಾಗಿ ಮಾಯೆ ಬಂತೋ ಅದೆಲ್ಲವನ್ನು ಗುರುತಿಸಿದಳು. ಗುರುತಿಸಿದ ನಂತರ ಮಾಯೆಯ ರೀತಿ ಒಂದೇನದ ಅಂದರೆ ಅದರ ಪದ್ಧತಿ ಗುರುತಿಸಿದ ನಂತರ ಅಲ್ಲಿ ನಿಂದ್ರಂಗಿಲ್ಲದು. ಎಚ್ಚರಿದ್ದವರ ಮನೆಗೆ ಕಳ್ಳರು ಹೇಗೆ ಬರೋದಿಲ್ವೋ, ಎಚ್ಚರಿದ್ದವರ ಮನೆ ಕಳ್ಳತನ ಹೇಗೆ ಆಗೋದಿಲ್ವೋ, ಹಾಗೆ ಯಾರು ಜಾಗೃತ ಚೇತನರಾಗಿರ್ತಾರೆ ಯಾವ್ಯಾವ ರೂಪದಲ್ಲಿ ಬಂದರೂ ಕೂಡ ಅದನ್ನು ಗುರುತಿಸೋರು ಇರ್ತಾರೆ, ಅವ್ರ ಹತ್ರ ಸುಳಿಯೋದು ಆ ಮಾಯೆ. ಆಕೆ ಯೋಗಿಯಾದಾಗ ಬೈರಾಗಿಯಾಗಿ ಬಂತು, ಸಂಸಾರಿಯಾಗಿ ಮನೆಯಲ್ಲಿದ್ದಾಗ ಒಂದು ರಾಜಭೋಗದ ವಿಲಾಸವಾಗಿ ರಾಜನಾಗಿ ಬಂತು.
ಇಲ್ಲಿ ಬಂದಾಗ ಸಮಾನ ಮನಸ್ಕ ಕಿನ್ನರಿ ಬ್ರಹ್ಮಯ್ಯನಾಗಿ ಬಂತು. ನಾನು ಕೂಡ ಅನುಭವ ಮಂಟಪದ ಒಬ್ಬ ಶರಣನೇ ಇದ್ದೀನಿ, ಮದುವೆ ಆದರೆ ಏನು ತಪ್ಪಿಲ್ಲ ಅಂತ ಹೇಳಲಿಕ್ಕೆ ಬಂತು. ಇನ್ನೊಂದು ಕೊನೆ ಮಾತು ಭಾಳ ಚೆಂದಾಗಿ ಹೇಳಿದಳಕ್ಕೆ, ಯತಿಗೆ ಪರಾಕಿಯಾಗಿತ್ತು ಮಾಯೆ ಅಂತ ಹೇಳ್ತಾಳೆ. ಯತಿ ಅಂದರೆ ಎಲ್ಲ 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 ಬಿಟ್ಟಂಥವನು, ಕಾಡಿನಲ್ಲಿ ಹೋಗಿ ಕುಳಿತವನಿಗೂ ಕೂಡ ಅದು ಪರಾಕಿ ಅಂದರೆ ಸ್ತುತಿ, ಹೊಗಳಿಕೆ, ಕೀರ್ತಿಯಾಗಿ ಕಾಡುತ್ತದೆ. ಎಷ್ಟು ಮಟ್ಟಿಗೆ ಅಂದರೆ ಎಲ್ಲ ಬಿಟ್ಟು ಒಬ್ಬ ಮಣ್ಣಿನ ಹೆಂಡತಿ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ದು ನನ್ನ ತಲೆದಿಂಬು ಇರಲಿಲ್ಲ. ಹೋಗುವಾಗ ಅಂದ್ರಂತ ಇಬ್ಬರು ಹೆಣ್ಮಕ್ಳು ಹೋಯ್ತಾ ಮಾತಾಡಿದ್ರು. ಮಾತಾಡಿದ ಮೇಲೆ ಆ ಒಬ್ಬ ಹೆಣ್ಮಗಳು ಅಂತಳಂತ, ಎಂತಹ ತ್ಯಾಗಿ ಅದನ, ಎಂತಹ ಯೋಗಿ ಅದನ, ಎಂತಹ ಸನ್ಯಾಸಿ ಅದನ, ಎಲ್ಲ 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 ಬಿಟ್ಟು ಕೌಪಿನ ದಾರಿಯಾಗಿದ್ದಾನ, ಮಣ್ಣಿನ ಹೆಂಟಿನ ಮೇಲೆ ತಲೆ ಇಟ್ಟು ಮಲ್ಕೊಂಡಾನ ಅಂದ್ರೆ ಇನ್ನೊಬ್ಬ ಹೆಣ್ಮಗಳು ಅಂದಳಂತ, ಮಣ್ಣಿನ ಹೆಂಡತಿ ಆಶ್ರಯ ಬೇಕಾಗ್ಯದಲ್ಲ ತಗೋ ಅಂದಳ. ಅಂದು ಕೂಡಲೇ ಅದು ಕಿವಿಗೆ ಬಿತ್ತು. ಪಟ್ನೆ ನನಗೆ ಹಿಂಗೆ ಅಂತಾರಲ್ಲ ಅಂತ ಮಣ್ಣಿನ ಹೆಂಡತಿಯ ಆಸರೆ ತೆಗೆದುಬಿಟ್ಟು ಕೆಳಗೆ ಹಿಂಗೆ ತಲೆ ಇಟ್ಟನಂತ. ಆವಾಗ ಅದೇ ಹೆಣ್ಮಗಳು ಹೇಳ್ತಾಳೆ, ಬಹುಶಃ ಭಾಳ ಜಾಣೆ ಇರಬೇಕು. ಆಕೆ ಹೇಳ್ತಾಳೆ, ನೋಡು ಮಣ್ಣಿನ ಹೆಂಡತಿ ಆಸರೆ ತೆಗೆದ್ರು ಕೂಡ ಕೀರ್ತಿ ಆಸರೆ ಅದ ನೋಡು ಅವನಿಗೆ ಅಂತ ಹೇಳ್ತಾಳೆ. ಹಿಂಗೆ ಅಂತಾರಲ್ಲ ಅಂತ ತಿಳ್ಕೊಂಡು ತನ್ನ ಸ್ಥಿತಿ ಬದಲಾವಣೆ ಮಾಡಿಕೊಂಡಲ್ಲ ಯತಿಗೆ ಪರಾಕಿ. ಎಷ್ಟೋ ಜನ ಎಲ್ಲ ಬಿಟ್ಟು ಮೇಲೆ ಏರಿದರೂ ಕೂಡ ಆ ಏರಿರ್ತಕ್ಕಂಥ ಎತ್ತರ ಬಿದ್ದ ಪೆಟ್ಟು ಎಷ್ಟು ಇರ್ತದೆ ಅಂತ ಕೇಳಿದ್ರೆ ಅದಕ್ಕಿಂತಲೂ ಜೋರಾಗಿರ್ತದೆ. ಕೀರ್ತಿಗಾಗಿ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ. ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಅದವಾದರೆ ಅಕ್ಕ ಅತ್ಯಂತ ಜಾಗರೂಕಳಾಗಿ ಎಲ್ಲಿಯೂ ತನ್ನ ಗುರಿಯನ್ನು ಮರೆಯದೆ ಉಡುತಡಿಯಲ್ಲಿ ಕಿರು ಕಿರು ಹಳ್ಳವಾಗಿ ಹರಿದು ಚಿಲುಮೆಯಾಗಿ ಚಿಮ್ಮಿರ್ತಕ್ಕಂಥ ಅವಳು ಅನೇಕ ಅನುಭವಗಳನ್ನು ಮೈಗೂಡಿಸ್ಕೊಳ್ತಾ ಹೆದ್ದರಿಯಾಗಿ ಹರಿದು ಬರ್ತಾಳೆ ಕಲ್ಯಾಣದ ಅನುಭವ ಮಂಟಪದ ಬಸವಸಾಗರಕ್ಕೆ. ನದಿ ಸೇರುವಾಗ ಮುಖಜ ಭೂಮಿ ಅಂತ ಹೇಳ್ತಾರೆ ಅದಕ್ಕೆ. ನದಿ ಸಮುದ್ರವನ್ನು ಸೇರುವಾಗ ಅತ್ಯಂತ ಸುಂದರವಾಗಿರ್ತದಲ್ಲಿ, ಅತ್ಯಂತ ಸುಂದರ. ನೋಡುವ ಕವಿಗಳು ಭಾಳ ಚೆಂದಾಗಿ ವರ್ಣನೆ ಮಾಡ್ತಾರೆ. ಅದು ಹೇಗಿರ್ತದೆ ಅಂತ ಕೇಳಿದ್ರೆ, ಅದು ಒಂದಾಗುವಾಗ ಏಕವಿದ್ದುದು ಅನಂತದೊಳಗೆ ಒಂದಾಗಲಿಕ್ಕೆ ಬರುತ್ತೆ. ಇಲ್ಲಿ ತನಕ ನದಿಗೆ ರೂಪ ಇತ್ತು, ರುಚಿ ಇತ್ತು. ಕೆಲವು ನದಿಯ ನೀರಿನ ಬಣ್ಣಗಳು ಬೇರೆ ಬೇರೆ ಇರ್ತವೆ. ಬಣ್ಣ ಇತ್ತು, ರೂಪ ಇತ್ತು, ರುಚಿ ಇತ್ತು. ಆದರೆ ಅವೆಲ್ಲವನ್ನು ಕಳೆದುಕೊಂಡು ಸಾಗರದಲ್ಲದು ಮಿಲನ ಆಗಲಿಕ್ಕೆ ಬಂದಂತಹ ಸಮಯ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಮಯ. ಅದು ಸಂಗಮದ ಸಮಯ ಅಂತ ಒಂದು ಮನಸ್ಥಿತಿಯಲ್ಲಿ ನದಿ ಹೇಗೆ ಸಾಗರವನ್ನು ಸೇರುವಾಗ ಇರ್ತದೋ ಅಂತಹ ಮನಸ್ಥಿತಿಯಲ್ಲಿ ಅಕ್ಕ ಅನುಭವ ಮಂಟಪದ ಇನ್ನೇನು ಮುಂಭಾಗದಲ್ಲಿಯೇ ನಿಂತಿದ್ದಾಳೆ. ಕಲ್ಯಾಣದ ಚೆಂಗಮೂರು ಎಲ್ಲ ಒಂದು ಕ್ಷಣ ಹಿಂದಕ್ಕೆ ಮನಸ್ಸು ಹೋಗ್ತದೆ. ಏನಾರು ನೋಡಿದ ಕೂಡಲೇ ನೆನಪುಗಳು ಭಾಳ ಕಾಡ್ತವೆ. ಅಕ್ಕನಿಗೂ ಕೂಡ ಈ ಅನುಭವ ಮಂಟಪದ ಆ ಮೇಲಿನ ಬರಹ ನೋಡ್ತಾಳೆ. ನೋಡಿದಾಗ ಅನ್ನಿಸ್ತದೆ, ಅವತ್ತು ಉಡುತಡಿಗೆ ಬಂದ ಜಂಗಮರು ಹೇಳಿದ್ರು, ಎಲ್ಲಿಂದ ಬಂದೀವಿ? ಕಲ್ಯಾಣದ ಅನುಭವ ಮಂಟಪದಿಂದ ಬಂದೀವಿ ಅಂತ ಹೇಳಿದ್ರು. ಅವರನ್ನು ಅರಮನೆಗೆ ಕರೆಸಿದ್ದೆ. ಅರಮನೆಯಲ್ಲಿ ಅಪಮಾನಗೊಳಿಸಲ್ಪಟ್ಟಿತ್ತು. ಕೌಶಿಕನಿಂದ ಅಪಮಾನಗೊಂಡ ಕಲ್ಯಾಣದ ಶರಣರು ಹೊರ ನಡೆದರು. ಅವ್ರ ಹಿಂದೆ ನಾನು ಕೂಡ ಹೊರಟೆ. ಈ ಎಲ್ಲ ಘಟನೆಗಳು ಒಂದೇ ಸಮನೆ ಸುರುಳಿಯಾಗಿ ಹಿಡಿದು ಮನೆಯಿಂದ ಇಲ್ಲಿ ಅನುಭವ ಮಂಟಪದವರೆಗೆ ಎಲ್ಲ ಆ ಒಂದು ಅನುಭವದ ಗುಚ್ಛ ಆಕೆಗೆ ನೆನಪಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅನುಭವ ಮಂಟಪ ಅಂತ ನೋಡಿದ ತಕ್ಷಣ ಬಹಳ ಮೈ ಪುಳಕಿತ ಆಗ್ತದೆ. ಅಂತೂ ನಾನು ಗುರಿಯನ್ನು ತಲುಪಿದೆ ಅಂತಕ್ಕಂತಹ ಸಂತೋಷ. ಅನುಭವ ಮಂಟಪ ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಅನುಭಾವಿಗಳ ಕೂಟ. ಅನುಭವ ಮಂಟಪವನ್ನು ಕೂಡ ಭಾಳ ಜನ ನಾವು ನೋಡಿದ್ವಿ. ಕಪಟರಾಡಿ ಕೃಷ್ಣರಾಯರಂಥವರು ಇಂಥ ಒಂದು ಯೋಗಿಗಳ, ಸಮಾನ ಮನಸ್ಕರ, ಜ್ಞಾನಿಗಳ, ಅನುಭಾವಿಗಳ ಕೂಟ ಆಗಿರ್ತಕ್ಕಂಥ ಅನುಭವ ಮಂಟಪನೇ ಇರಲಿಲ್ಲ ಅಂತ ಹೇಳಿದರು. ಅದು ಸುಳ್ಳು ಅಂತ ಕಪಟರಾಳ ಕೃಷ್ಣರಾಯರು ಹೇಳಿದಾಗ ಅರಡೇಕರ್ ನಮ್ಮ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪದ ಐತಿಹಾಸಿಕತೆ ಅಂತಕ್ಕಂಥ ಒಂದು ಗ್ರಂಥವನ್ನು ಅವರಿಗೆ ಬರೆದು ತೋರಿಸಿ ಪಬ್ಲಿಷ್ ಮಾಡಿದಾಗ ಅವ್ರ ಹತ್ರ ಒಂದು ಕ್ಷಮಾಪಣೆ ಕೇಳ್ತಾ ಇದ್ದಾರೆ ಕೃಷ್ಣರಾಯರು. ಅದಕ್ಕಿಂತ ಅನೇಕ ಘಟನೆಗಳು, ಅನುಭವ ಮಂಟಪ, ಕಲ್ಯಾಣ ಕ್ರಾಂತಿ ಇವುಗಳೆಲ್ಲ ಸುಳ್ಳದವಂತ ಇಂಥ ಐತಿಹಾಸಿಕ ಘಟನೆಗಳನ್ನು ಕೂಡ ಇತಿಹಾಸದಲ್ಲಿ ಕೆಲವರು ದಾಖಲೆ ಮಾಡದೇನೆ ನಿರ್ಲಕ್ಷ್ಯ ತೋರಿಸಿದರು. ಇನ್ನು ಕೆಲವರು ಅತ್ಯಂತ ಕುತಂತ್ರ ಭಾವನೆಯಿಂದ ಅವು ಇಲ್ಲವೇ ಇದ್ದಿಲ್ಲ ಅಂತಕ್ಕಂಥ ಒಂದು ಅಲ್ಲಗಳೆಯುವ ಕಾರ್ಯವನ್ನು ಕೂಡ ಮಾಡಿದರು. ಅನುಭವ ಮಂಟಪಕ್ಕೆ ನಾವು ನೋಡ್ತಾ ಇದ್ದೀವಿ ವಚನಗಳಲ್ಲಿ ಅಷ್ಟೊಂದು ಇನ್ನೂ ಉದಾಹರಣೆಗಳು ನಮಗೆ ಕಡಿಮೆ ಸಿಗ್ತವೆ. ಆದರೆ ಈ ಒಂದು ಜನಪದರ ನುಡಿಯಲ್ಲಿ ನೋಡಬೇಕು. ಜನಪದರು ಸಾಲು ನುಡಿಗಳನ್ನು ಅನುಭವ ಮಂಟಪ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೀತಾರೆ. ಮತ್ತು ಯಾರದರ ರೂವಾರಿ ಅನ್ನೋದ್ರ ಬಗ್ಗೆನೂ ಬರೀತಾರೆ.
ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ ಹಾಗಿನಲ್ಲಿ ಕಟ್ಟಿ ಅನುಭಾವ, ಹಾಗಿನಲ್ಲಿ ಕಟ್ಟಿ ಅನುಭಾವ ಮಂಟಪವ ಕೂಗು ಕೇಳುತ್ತಲೀ ಜನವೆದ್ದು. ಹಾಗಿನಲ್ಲಿ ಕಟ್ಟಿ ಸಾಗಿ ಬಂದನು ಬಸವ, ಅನುಭವ ತೂಗಿ ಕಟ್ಟಿದನು ಕಲ್ಯಾಣದ ಅನುಭವ ಮಂಟಪವ ಅಂತ ಹೇಳ್ತಾರೆ. ಹಾಗಿನಲ್ಲಿ ಕಟ್ಟಿ ಅಂದರೆ ಮೌಲ್ಯಯುಕ್ತವಾಗಿ. ಅನೇಕ ಸಂಘಗಳು ಬೇಕಾದಷ್ಟು ಅದಾವೆ, ಬೇಕಾದಷ್ಟು ಕೂಟಗಳು ಜಗತ್ತಿನೊಳಗೆ ಆಗೋಗಿದ್ದವು. ದೀನಿಯ ಇಲಾಹಿ ಅಂತ ಅಕ್ಬರ್ನ ಕೂಟಗಳು ಕೂಡ ಬೇಕಾದಷ್ಟು ಆಗಿದ್ದಾವೆ, ಪ್ಲೇಟೋನ ಕೂಟನೂ ಆಗೋಗಿದೆ. ಆದರೆ ಇದು ಮೌಲ್ಯಯುಕ್ತವಾಗಿರ್ತಕ್ಕಂತಹ ಹಾಗಿನಲ್ಲಿ ಅಂದರೆ ಮೌಲ್ಯಯುಕ್ತವಾಗಿರ್ತಕ್ಕಂತಹ ಒಂದು ಕೂಟವಾಗಿ ಇತ್ತು. ಅನುಭವ ಮಂಟಪದ ಹೆಸರು ಕೇಳಿದ ಕೂಡಲೇ ಜನ ಎಲ್ಲ ಎದ್ರು ಅಂತ ಹೇಳ್ತಾರೆ. ಅನುಭವ ಮಂಟಪದಲ್ಲಿ ಏನಿತ್ತು? ಅರ್ಪಣೆಯು ಅನುಭವ ಹೆಪ್ಪುಗಟ್ಟಿತು ಲೋಕ, ಬೆಪ್ಪಾತು ನಾಕ ಕಾಯಕದ, ಬೆಪ್ಪಾತು ನಾಕ ಕಾಯಕದ ಹಾಲೊಳೆಯ ತೆಪ್ಪದಾಸೋಹ ತೇಲುತ್ತಲಿ. ಅಲ್ಲಿ ಕಾಯಕ ಇತ್ತು. ಅಲ್ಲಿವರೆಗೆ ಯಾವುದೇ ಧಾರ್ಮಿಕ ಕೂಟಗಳಿದ್ದವು, ಮಠಮಾನ್ಯಗಳಿದ್ದವು, ಯಾವುದೇ ಧಾರ್ಮಿಕ ಪುರುಷರಿದ್ರಂದರೆ ಈ ಲೋಕವನ್ನು ಸಂಪೂರ್ಣವಾಗಿ ಅಲ್ಲಗಳೆದಿದ್ರು, ಇಹಲೋಕವನ್ನು ಅಲ್ಲಗಳೆದು ಪರಲೋಕದ ಕಡೆಗೆ ದೃಷ್ಟಿ ಇಟ್ಟಿದ್ರು. ಆದರೆ ಗುರು ಬಸವಣ್ಣನವರು ನಿಂತ ನೆಲವನ್ನು ಅಲ್ಲಗಳೆದವರಿಗೆ ಬದುಕಿಲ್ಲ ಅಂತ ಹೇಳಿ ನಿಂತ ನೆಲವನ್ನು ಹಸಿರುಗೊಳಿಸುವ ಕಾರ್ಯ ಮೊದಲು ಮಾಡಿದರು. ಈ ದೇಶದ ಜಗತ್ತಿನ ನಮ್ಮ ಕುಟುಂಬ ಸಮಾಜದ ಆರ್ಥಿಕ ಪರಿಸ್ಥಿತಿಯನ್ನು ಅದು ಕಾಯಕ ಮತ್ತು ದಾಸೋಹದಿಂದ ಸುಧಾರಿಸಿ ಬೆಪ್ಪಾತು ನಾಕ ಕಾಯಕದ ಎಷ್ಟರ ಮಟ್ಟಿಗೆ ಕಲ್ಯಾಣವನ್ನು, ಎಷ್ಟರ ಮಟ್ಟಿಗೆ ಈ ಭುವಿಯನ್ನು ಅವರು ಸುಧಾರಿಸಿದರು ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿಯ ಸುಖ, ಇಲ್ಲಿಯ ಸಮೃದ್ಧಿ, ಇಲ್ಲಿಯ ಸಮಾಧಾನ ಸಂತೃಪ್ತಿಗಳನ್ನು ನೋಡಿ ಬೆಪ್ಪಾತು ನಾಕ ಅಂತ. ಸ್ವರ್ಗ ಏನಂತ ಹೇಳ್ತಂತ, ಅಯ್ಯೋ ನಾನೇ ಭಾಳ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೆ, ಎಲ್ಲರಿಗೆ ನಾನು ಆಕರ್ಷಣೆ ಮಾಡ್ತಿದ್ದೆ, ಆದರೆ ಈ ಕಲ್ಯಾಣದ ಮುಂದೆ ನಂದೇನಿಲ್ಲಲ್ಲ ಕಳೆ ಅಂತಂಥದ್ದು. ಕಲ್ಯಾಣದ ಮುಂದೆ ನಾಕನು ಕೂಡ ಬೆಪ್ಪಾಗಿ ನೋಡ್ತು, ಹಾಲು ಹೊಳೆ, ಕಾಯಕದ ಹಾಲೊಳೆ, ದಾಸೋಹದ ತೆಪ್ಪ ಅಲ್ಲಿ ತೋರಿತು. ತುಂಬಿ ತುಳುಕಿತು ಬೆಳಕು ಇಂಬನೀತು ಜಗಕ್ಕೆ. ಈ ಮಾತು ಭಾಳ ಚಂದ ನೆನಪಿಡ್ಬೇಕು ನಾವು. ತುಂಬಿ ತುಳುಕಿತು ಬೆಳಕು ಇಂಬನೀತು ಜಗಕ್ಕೆ. ಜ್ಞಾನ ಎಲ್ಲಿ ನೋಡಿದರೂ ಕೂಡ ಜ್ಞಾನ ಅನುಭವಗಳು ತುಂಬಿ ಹೋದವು. ಇಂಬನೀತು ಜಗಕ್ಕೆ ಅಂದರೆ ಇಡೀ ಜಗತ್ತನ್ನೇ ಒಳಗೊಂಡಿರ್ತಕ್ಕಂಥ ಪ್ರೇಮ ಅದಾಗಿತ್ತು. ಇವನಾರವ ಎನ್ನದೆ ಇವ ನಮ್ಮವ ಅಂತ ಎಲ್ಲರನ್ನೂ ಬಿಟ್ಕೊಂಡಿರ್ತಕ್ಕಂಥ ಬೆಳಕು. ಅಷ್ಟೇ ಅಲ್ಲ, ಒಂದು ಇತಿಹಾಸ ನಮ್ಮ ಜನಪದರು ಮರೆತಿಲ್ಲ, ಭಾಳ ಚೆಂದಾಗಿ ದಾಖಲೆ ಮಾಡಿದ್ದಾರೆ. ತುಂಬಿ ತುಳುಕಿತು ಬೆಳಕು ಇಂಬನೀತು ಜಗಕ್ಕೆ, ಕಂಬ ಬಸವೆಂದು ಹೊಸ ಮತಕ್ಕೆ. ಕಂಬ ಯಾರು? ಇದಕ್ಕೆ ಕಂಬ ಅಂದರೆ ನಡುಗಂಬ, ಮೇನ್ ಪಿಲ್ಲರ್, ಆಧಾರ ಸ್ತಂಭ ಯಾರು? ಅನುಭವ ಮಂಟಪಕ್ಕೆ. ಕಾಯಕ, ದಾಸೋಹ, ಅರಿವು, ಆಚಾರ, ಅನುಭವ, ಇಡೀ ಶರಣ ಸಂಕುಲಕ್ಕೆ ಯಾರು ಕಂಬ? ಕಂಬ ಅನ್ನುವ ಪದದೊಳಗೆ ಧರ್ಮಗುರು, ಮೂಲಗುರು ಅನ್ನೋದನ್ನು ಅವರು ದಾಖಲಿಸಿದ್ದಾರೆ. ಕಂಬ ಬಸವೆಂದು ಹೊಸಮತಕ್ಕೆ ಕಲ್ಯಾಣ ಮುಂಬದಿಯ ಭೇರಿ ಮೊಳಗಿದವು. ಒಬ್ರಲ್ಲ ಇಬ್ರಲ್ಲ ಭೇರಿನೇ ಮೊಳಗದು ಅಂತ. ಎಲ್ಲ ಕಡೆಗೂ ಕೂಡ ಅದು ಹಣ ಡಂಗುರವಾಗಿ ಸಾರಿದ್ರು. ಇದಕ್ಕೆಲ್ಲದಕ್ಕೂ ಕಂಬ ಯಾರು ಅಂತ ಕೇಳಿದ್ರೆ ಬಸವಣ್ಣ. ಕಲ್ಯಾಣ ಹೆಂಗಿತ್ತು? ಕಲ್ಯಾಣ ಭೂಮಿಯಳು ಎಲ್ಲ ಜನ ಬಲ್ಲವರು, ಹೊಲ್ಲೆಂಬ ನುಡಿಗೆ ತಾಣಿಲ್ಲ. ಕೆಟ್ಟ ನುಡಿ, ಕೆಟ್ಟ ನಡೆಯಲ್ಲಿ ಅವಕಾಶನೇ ಇರಲಿಲ್ಲ. ಹೊಲ್ಲೆಂಬ ನುಡಿಗೆ ತಾಣಿಲ್ಲ, ಶಿವಮತದ ಸೊಲ್ಲೊಂದೇ ಸುತ್ತ ಕೇಳುವುದು. ಎಲ್ಲಿ ನೋಡಿದರೂ ಕೂಡ ಕಲ್ಯಾಣಕಾರಿಯಾದ ಶುಭವಾದ ಮಾತುಗಳೇ ಕೇಳಿ ಬರ್ತಾ ಇದ್ವು. ಮಿದ್ದಿದನು ಶಿವಗೋಷ್ಠಿ ಬಿದ್ದು ವೇದಗಳಂದು, ಹುದ್ದೆ ಹೊಂದಿದವು ಜಗದೊಳಗೆ ವಚನಗಳ ಸುದ್ದಿ ನಾಡ್ ತುಂಬಿ ಜನ ಹೀಗಿ. ಹುದ್ದೆ ಹೊಂದಿದ ಅಧಿಕಾರಕ್ಕೆ ಬಂದುವಂಥ ಯಾವ ಶರಣರ ಅನುಭವದ ವಚನಗಳು, ಎಲ್ಲರಲ್ಲಿ ಭೇದ ಮಾಡ್ತಕ್ಕಂಥ ವಚನಗಳು, ವೇದಗಳು ಬಿದ್ದು ಹೋದವು. ಅನುಭವ ಮಂಟಪದ ರೂವಾರಿ ಅನ್ನೋದನ್ನು ಹಲವಾರು ವಚನಗಳಲ್ಲಿ, ನುಡಿಗಳಲ್ಲಿ ಜನಪದರು ಹೇಳಿದ್ದಾರೆ. ನೀಲಾಂಬಿಕಾ ತಾಯಿ ಅದನ್ನು ಅವರು ಕೂಡ ದಾಖಲೆ ಮಾಡಿದ್ದಾರೆ ಭಾಳ ಚೆನ್ನಾಗಿ. ಚೆನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು.
ಅನುಭವ ಮಂಟಪವನ್ನು ಅನು ಮಾಡಿದವರು ಗುರು ಬಸವಣ್ಣನವರು ಅಂತಕ್ಕಂತಹ ಮಾತು ಇಲ್ಲಿ ನೀಲಾಂಬಿಕೆ ತಾಯಿನೂ ಕೂಡ ಹೇಳ್ತಾ ಇದ್ದಾಳೆ. ಇದೊಂದು ಅನುಭವ ಮಂಟಪ ಅಂದರೆ ಅದೇ ನಿಜವಾಗಿ ಅನುಭವ ಮಂಟಪ ಅಂತ ಬಳಸಿದ್ದಾರೆ. ಅನುಭವ ಅಂದರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅನುಭವ ಅಂದರೆ ಇಂದ್ರಿಯಾತೀತವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅಲ್ಲಿ ಸೇರಿರ್ತಕ್ಕಂಥ ಶರಣರು ಅಧ್ಯಾತ್ಮಗಳಾಗಿದ್ದರೂ ಅದು ಅನುಭವ ಮತ್ತು ಅನುಭವಗಳ ಸಂಗಮ ಆಗಿರೋದ್ರಿಂದ ಅನುಭವ ಮಂಟಪ ಅಂತಲೇ ಕರೀತಾರೆ. ಇದೊಂದು ವಿಚಾರಶೀಲರ ಭಾಳ ಚೆಂದಾಗಿ ಹೇಳ್ತಾರೆ. ಇದೊಂದು ಸತ್ಯಕಾಶಿಯಾಗಿತ್ತು ಅನುಭವ ಮಂಟಪ. ಇದೊಂದು ವಿಚಾರಶೀಲ ಚಿಂತಕರ, ಆದರ್ಶ ಸಮಾಜದ ಕನಸು ಕಂಡವರ, ಅದಕ್ಕಾಗಿ ತಮ್ಮನ್ನೇ ಕೇವಲ ಕನಸು ಕಂಡ್ರೂ ಉಪಯೋಗ ಇಲ್ಲ. ಭಾಳ ಜನ ಕನಸು ಕಾಣ್ತೀವಿ ನಾವು, ಈಗ ಆಗ್ಬೇಕು ಕಲ್ಯಾಣ ರಾಜ್ಯ ಅಂತ ಕನಸು ಕಾಣ್ತೀವಿ. ಕನಸು ಕಂಡ್ರೆ ಸಾಲದು, ಕನಸಿನ ಜೊತೆಗೆ ಅದಕ್ಕಾಗಿ ದುಡಿಯುವ ಮನಸ್ಸು ಬೇಕು. ಅದಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಸೇವಾ ವ್ರತಧಾರಿಗಳ ಒಕ್ಕೂಟವಾಗಿತ್ತು ಅನುಭವ ಮಂಟಪ. ಅಲ್ಲಿ ವೈಯಕ್ತಿಕ ಆತ್ಮೋದ್ಧಾರದ ಜೊತೆಗೆ ಸಮಾಜಕ್ಕೆ ಅವಶ್ಯವಾಗಿರ್ತಕ್ಕಂಥ ಮೌಲ್ಯಗಳ ಚಿಂತನೆಯು ಪ್ರತಿದಿನ ನಡೀತಾ ಇತ್ತು. ಜಾತಿ, ಮತ, ಪಂಥ, ಲಿಂಗ, ವರ್ಣ, ವರ್ಗ, ವಯಸ್ಸು ಯಾವುದಕ್ಕೂ ಭೇದ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಪ್ರವೇಶ ಇತ್ತು. ಯಾರು ಬೇಕಾದವರು ಬರ್ಬೋದಾಗಿತ್ತು, ಸಂದೇಹಗಳನ್ನು ಹೇಳ್ಬೋದಾಗಿತ್ತು, ತಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಕೂಡ ವ್ಯಕ್ತ ಮಾಡ್ಬೋದಾಗಿತ್ತು. ಇಂತಹ ಸಾಮೂಹಿಕವಾದ ಒಂದು ಅನುಭಾವಿಗಳು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಚನಗಳಾಗಿ ಹೊರ ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಇಂತಹ ವಚನಗಳ ಪ್ರಚಾರಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರ್ತಕ್ಕಂತಹ ಚರಜಂಗಮರ ದಂಡು ಕೂಡ ಅಲ್ಲಿತ್ತು. ಇಂತಹ ಚರಜಂಗಮರು ಇದ್ದರು ಅಂತ ತಿಳ್ಕೊಂಡೇನೆ ಯಾವಾಗಲೂ ಏನಿರ್ತದೆ, ಮಾಲ್ ಎಷ್ಟೇ ಚಲೋ ಇರಲಿ ಅದರ ಪ್ರಚಾರನೂ ಕೂಡ ಅಗತ್ಯ ಆಗಿರ್ತದೆ. ನೀವು ಕಸ್ತೂರಿ ಭಾಳ ಚಲೋ ಅದಂತ ಎಲ್ಲೋ ಒಂದು ಗಡಿಗೆಯಲ್ಲಿ ಇಟ್ಕೊಂಡು ಕುಂತ್ರೆ ಅಂದ್ರೆ ಇವತ್ತಿಗೂ ಬಾಜಾರ್ನಾಗ ತಗೊಳ್ಳಂಗಿಲ್ಲ. ಅದರ ಪ್ಯಾಕೇಜ್ ಸಿಸ್ಟಮ್ನ ಅಷ್ಟೇ ಚಲೋ ಇರಬೇಕಾಗ್ತದೆ, ಪ್ರಚಾರ ಸಿಸ್ಟಮ್ನ ಅಷ್ಟೇ ಚಲೋ ಇರಬೇಕಾಗ್ತದೆ. ಇವತ್ತಿಗೂ ಬಸವ ಧರ್ಮದ ತತ್ವಗಳು ಹಿಂದೆ ಬಿದ್ದಿರೋದ ಕಾರಣ ಏನಂದರೆ, ಮಾರ್ಕೆಟಿಂಗ್ ಅಂತಾರಲ್ಲ, ಪ್ರಚಾರದಲ್ಲಿ ಜೀರೋ ಅದು. ಮೌಲ್ಯದಲ್ಲಿ, ಸತ್ವದಲ್ಲಿ 100% ಸತ್ವ ಅದ. ಆದರೂ ಕೂಡ ಅದರ ಪ್ರಚಾರದಲ್ಲಿ ಹೇಗೆ ಅದನ್ನು ಪ್ರಚಾರಕ್ಕೆ ತರಬೇಕು, ಹೇಗೆ ಜನರನ್ನು ಆಕರ್ಷಿಸಿ ಆ ಸತ್ಯದ ಮಾರ್ಗದ ಕಡೆಗೆ ತರಬೇಕು ಅನ್ನೋದು ಭಾಳ ಕೊರತೆ ಇದೆ ಇವತ್ತಿಗೂ. ಯಾಕೆಂದರೆ ಇಲ್ಲಿರುವಷ್ಟು ತ್ಯಾಗಿಗಳ ಧರ್ಮ ಪ್ರಚಾರಕರ ಕೊರತೆ ಎಲ್ಲಿನೂ ಇಲ್ಲ. ಎಲ್ಲೋ ಒಬ್ಬರು ಸ್ವಾಮಿಗಳ ಮಠದೊಳಗೆ ಕಾವಿ ಹಾಕ್ಕೊಂಡು ಕುಂತ್ರಲ್ಲ, ಆ ಕಾವಿ ಹಾಕ್ಕೊಂಡು ಸ್ವಾಮಿಗಳ ಸೇವೆ ಮಾಡಲಿಕ್ಕೂ ಇವತ್ತು ನೌಕರದಾರರೇ ಅದರ ಸತ್ಯವಾದ ಮಾತಿದು. ಯಾಕಂದ್ರೆ ಇವತ್ತು ನಮಗೆ ನಾವೇ ಅವಲೋಕನ ಮಾಡ್ಕೊಳ್ಬೇಕಾಗ್ಯದ. ನಮ್ಮಲ್ಲಿ ತ್ಯಾಗಿಗಳ ಕೊರತೆ ಭಾಳ ಅದ. ದುಡ್ಡು ಕೊಡ್ಬೋದು, ಮತ್ತೆಲ್ಲ ಏನಾರ ಕೊಡ್ಬೋದು, ಆದರೆ ತಮಗೆ ತಾವು ಅರ್ಪಿಸಿಕೊಂಡಿರ್ತಕ್ಕಂಥವ್ರು. ನಾವು ವಿಚಾರ ಮಾಡಬೇಕು, ಈ ತ್ಯಾಗಿಗಳು ಹೆಂಗಿದ್ರು ಅಂತ ಕೇಳಿದ್ರೆ, ಕಲ್ಯಾಣದಿಂದ ಉಡುತಡಿಗೆ ಹೋದ್ರೆ ಆ ಕಡೆ ಹೋಗ್ತಿದ್ರು, ಕಲ್ಯಾಣದಿಂದ ಕಾಶ್ಮೀರಕ್ಕೆ ಹೋದ್ರೆ ಆ ಕಡೆ ಹೋಗ್ತಿದ್ರು, ನವಚನಗಳ ಕಟ್ಟುಗಳು ಇಟ್ಕೊಂಡು ಪ್ರಚಾರ ಮಾಡ್ತಾ ಆ ಕಡೆ ಹೋಗ್ತಿದ್ರು. ಯಾವುದೇ ರೀತಿಯ ಸಂಪರ್ಕ ಮಾಧ್ಯಮಗಳು ಇಲ್ಲದೇ ಇರತಕ್ಕಂಥ ಆ ಕಾಲದಲ್ಲಿ ಉಡುತೊಡೆಯಿಂದ ಅಕ್ಕ ಮಹಾದೇವಿ ಬರಬೇಕು, ಅಫ್ಘಾನಿಸ್ತಾನದ ಮರಳಶಂಕರ್ ಬರಬೇಕು, ಅಲ್ಲಿ ಕಾಶ್ಮೀರದಿಂದ ಮಾರಯ್ಯ ಮಹಾದೇವ ಭೂಪಾಲ ರಾಜ್ಯ ತೊರೆದು ಬರಬೇಕು ಅಂತ ಕೇಳಿದ್ರೆ ಈ ಚರಜಂಗಮರ ತ್ಯಾಗನೂ ಕೂಡ ಭಾಳ ದೊಡ್ಡದು. ಮನೆ ಊರು ಬಿಟ್ಟು ತಮ್ಮ ಇಡೀ ಸಂಸಾರವನ್ನು ತ್ಯಾಗ ಮಾಡಿಕೊಂಡು ಅವರು ಜೋಳಿಗೆಯಲ್ಲಿ ವಚನಗಳ ಕಟ್ಟುಗಳು ಹಾಕ್ಕೊಂಡು ಹಳ್ಳಿಗೆ ಏಕರಾತ್ರಿ ಅಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ. ಯಾವುದು ವಾಟ್ಸಪ್ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ದೂರದರ್ಶನ ಇರಲಿಲ್ಲ, ಯಾವುದೇ ಇರದೇ ಇರತಕ್ಕಂತಹ ಕಾಲದಲ್ಲಿ ಬಾಯಿಂದ ಬಾಯಿಗೆ ಮುಟ್ಟಿಸಿದ್ರಲ್ಲ, ಅವರ ಒಂದು ತ್ಯಾಗ ನಿಜಕ್ಕೂ ಧನ್ಯ ಅಂತ ನಮಗೆ ಅನಿಸ್ತದೆ. ಅವರಿಂದಲೇ ಇವತ್ತಿಗೂ ಈ ವಚನ ಸಾಹಿತ್ಯ ನಮಗೆ ಉಳಿಸಿ ಬಂದಿದ್ದು. ಅದಕ್ಕೇನೆ ಎಷ್ಟು ಚೆಂದಾಗಿ ಹೇಳ್ತಾರೆ, ಸೋಸಿ ವಚನದ ತಿರುಳು ಬೀಸಿದವು ಶಿವಗಾಳಿ. ಎಲ್ಲ ಕಡೆಗೂ ಆ ಶಿವಗಾಳಿ ಬೀಸುವಂತ ಹೋದ್ರಲ್ಲ, ಅದಕ್ಕಾಗಿಯೇ ಶರಣರು ಬಂದರು. ಮೂಸಿ ಬಂದಂತೆ ಗುಂಗಿಗಳು ಹೂಗಳಿಗೆ, ರಾಶಿ ಜನ ಬಂತು ಮಂಟಪಕ್ಕೆ, ರಾಶಿ 770,96,000 ಇವೆಲ್ಲ ಹೇಳಲಿಕ್ಕೆ, ಆದರೆ ಆ ಸಂಖ್ಯೆ ಅಗಣಿತ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಲ್ಲಿ ಹೇಳ್ತಾರೆ. ರಾಶಿ ಜನ ಪ್ರತಿದಿನ ತಂಡೋಪತಂಡವಾಗಿ ಬರಲಿಕ್ಕೆ ಕಾರಣ ಅಂತ ಕೇಳಿದ್ರೆ, ಶರಣರ ವಿಚಾರಧಾರೆಯ ಈ ವಚನಗಳನ್ನು ತಗೊಂಡು ಅಂದಿನ ದಿವಸ ಚರಜಂಗಮರು ಹೋಗ್ತಾ ಇದ್ರು. ಎಲ್ಲ ಕಡೆಗೂ ಕೂಡ ಅವರು ಓಡಾಡದೇ ಇರತಕ್ಕಂಥ ಸ್ಥಳ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಳಿಂಗ, ಕೋಸಲ, ಪಾಂಡೆ, ಚೇರ, ಅಫ್ಘಾನಿಸ್ತಾನ್, ಒರಿಸ್ಸಾ, ಕಾಶ್ಮೀರ್, ಕಂದಹಾರ
ಇಲ್ಲಿ ಅಲ್ಲಿ ಅಂತಲ್ಲ, ಎಲ್ಲ ಕಡೆಗೂ ಕೂಡ ಚರಜಂಗಮರು ಹೋದರು. 1,00,000 ಮೃಗನಯನೆ ಅಂತಕ್ಕಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಮೃಗನಯನೆ ಕಾದಂಬರಿಲಿ ಉತ್ತರ ಭಾರತಕ್ಕೆ ಒಬ್ಬ ಜಂಗಮ ಹೋಗಿ ಅಲ್ಲಿ ಒಂದು ಕುಟುಂಬದ ಜಗಳ ಬಿದ್ದಾಗ ಶರಣರ ತತ್ವದಂತೆ ಆ ಜಗಳ ಬಿಡಿಸಿದ ಅನ್ನೋದೊಂದು ಕಾದಂಬರಿಯಲ್ಲಿ ಕೂಡ ಉಲ್ಲೇಖ ಬರ್ತದದು. ಶರಣರಾಗೋದ ನಂತರ ಮೃಗನಯನ ಕಾದಂಬರಿ ಉತ್ತರ ಭಾರತದಲ್ಲಿ. ಅಂದ್ರೆ ಒಂದು ಕಡೆಗೂ ಶರಣರು ಹೋಗಿಲ್ಲ, ತಲುಪಿಲ್ಲ ಅಂತಲ್ಲ, ಎಲ್ಲ ಕಡೆಯಿಂದ. ಅದಕ್ಕೆ ನೋಡ್ತೀವಿ ನೋನ್ಲಿ ಅಂತ, ಅಂದರೆ ಗುರುತಿಸಲ್ಪಟ್ಟವರು ಎಷ್ಟು ಜನ ಇದ್ರಲ್ಲಿ ಅಂದರೆ 1,96,000 ಜಂಗಮರಿದ್ದರು, 770 ಅನುಭಾವಿಗಳಿದ್ದರು, 300 ಜನ ಅದರಲ್ಲಿ ವಚನಕಾರರಿದ್ದರು. ಅದರಲ್ಲಿ ವಿಶೇಷವಾಗಿ 35 ಜನ ವಚನಕಾರ್ತಿಯರಿದ್ದರು. ಅನುಭವ ಸಾಹಿತ್ಯ ಬಂತು, ಯೋಗ ಸಾಹಿತ್ಯ ಬಂತು, ಸಾಮಾಜಿಕ ಮೌಲ್ಯಗಳ ಆಚಾರ ವಿಚಾರಗಳ ಸಾಹಿತ್ಯ ಬಂತು. ಶೂದ್ರರನಿಸ್ಕೊಂಡವರೆಲ್ಲರೂ ಕೂಡ ಸಂಸ್ಕಾರದಿಂದ ಸಾಧನೆಗೈದು ಸಿದ್ಧಿಗೆ ಇರ್ತಕ್ಕಂತಹ ಅತ್ಯಂತ ಆಶ್ಚರ್ಯ, ಅದ್ಭುತ, ಪವಾಡ ಸದೃಶ ಕಾರ್ಯ ಈ ಅನುಭವ ಮಂಟಪದಿಂದ ನಡೀತು. ಇನ್ನೊಂದು ಆಶ್ಚರ್ಯ, ನಾವು ಯಾವಾಗಲೂ ಅದನ್ನು ನೆನಪಿಟ್ಕೊಳ್ಬೇಕು, ಮತ್ತು ಅದರ ಬಗ್ಗೆ ನಮಗೆ ಅಭಿಮಾನನೂ ಕೂಡ ಇರಬೇಕು. ಆಶ್ಚರ್ಯ ಅಂದರೆ ಏಕಕಾಲಕ್ಕೆ ಪ್ರಧಾನಿಯಾಗಿದ್ದರು ಬಸವಣ್ಣನವರು, ರಾಜ ಮಹಾರಾಜರು ಆಗಿರಲಿಲ್ಲ, ಆದರೆ ಪ್ರಧಾನಿ ಆಗಿದ್ದಕ್ಕೂ ಬರಲಿಲ್ಲ. ಅವರ ತತ್ವಗಳಿಗೆ ಮಾರು ಹೋಗಿ ಸುಮಾರು 11 ದೇಶದ ರಾಜರುಗಳು ಅನುಭವ ಮಂಟಪದಲ್ಲಿ ಶರಣರಾಗಿ ಬದುಕಿದ್ರು. ಇದೊಂದು ವಿಶ್ವ ದಾಖಲೆ. ಅದು ನೋಡಿ, 11 ದೇಶದ ರಾಜರುಗಳು. ನಾವು ನೋಡ್ತೀವಿ ಸಿದ್ಧಾರೂಢರ ಕಾಲದಲ್ಲಿ ಅವರಿಗೂ 9 ದೇಶದ ರಾಜರುಗಳಿದ್ರು, ಭಕ್ತರಿದ್ರು ಅಂತ ಕೇಳ್ತೀವಿ. ಇನ್ನು ಬುದ್ಧನ ಕಾಲದಲ್ಲಿ ಎಷ್ಟೋ ಜನ ರಾಜರುಗಳಿದ್ರು ಅಂತ ಕೇಳ್ತೀವಿ. ಆದರೆ ಈ ಶರಣ ಸಂಕುಲದಲ್ಲಿ ಬಂದು ಶರಣರಾಗಿ ಇಷ್ಟೊಂದು ಕಟ್ಟುನಿಟ್ಟಿನ ಮೋಳಿಗೆ ಮಾರಯ್ಯನವರ ಜೀವನ ನಾವು ನೋಡ್ತೀವಿ, ಬೊಂತಾದೇವಿಯ ಜೀವನ ನಾವು ನೋಡ್ತೀವಿ, ಇಂಥವರೆಲ್ಲ ಅನುಮಿಷನ ಜೀವನ ನಾವು ನೋಡ್ತೀವಿ. ಇವರ ಜೀವನ ನೋಡಿದ್ರೆ ಇಷ್ಟೊಂದು ಬಸವಣ್ಣನವರ ಎತ್ತರಕ್ಕೆ ಬೆಳೆದಿರ್ತಕ್ಕಂತಹ ಆ ಒಂದು ಶರಣ ಜೀವಿಗಳ ಇತಿಹಾಸದಲ್ಲಿ ಎಲ್ಲಿಯೂ ಸಿಗೋದಿಲ್ಲ.